ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶಿವ ಮಧುಗಿರಿ ಮಾತಾಡ್ತಾ ಇರೋದು. ಇವತ್ತೇನಪ್ಪ ವಿಷಯ ಅಂದರೆ, ಥರ್ಮಾಕೋಲ್ನಿಂದ ಬೇಬಿ ನೇಮ್ ರಿವೀಲಿಂಗ್ ಬೋರ್ಡ್ ಯಾವ ರೀತಿ ಮಾಡುವುದು ಎಂಬುದರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಥರ್ಮಾಕೋಲ್ ಶೀಟ್ ತಗೊಂಡು ನಾನು ಹಾರ್ಟ್ ಶೇಪಲ್ಲಿ ಸ್ಕೆಚ್ ಹಾಕಿ ಅದನ್ನು ನೀಟಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಥರ್ಮಾಕೋಲ್ ಹಾರ್ಟ್ ಶೇಪಲ್ಲಿ ಬೆಂಡ್ ಮಾಡೋದು ಹೇಗೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತದೆ ಫ್ರೆಂಡ್ಸ್. ಯಾಕಂದರೆ ಅದು ಬೆಂಡ್ ಆಗೋದಿಲ್ಲ, ಬೆಂಡ್ ಮಾಡಿದ್ರೆ ಮುರಿದು ಹೋಗುತ್ತೆ. ಸೊ ಹೇಗೆ ಮಾಡೋದು ಅನ್ನೋದು ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ ಆಗಿ ಉಳ್ಕೊಂಡಿರುತ್ತೆ ಫ್ರೆಂಡ್ಸ್. ಅದು ತುಂಬ ಈಸಿ ಫ್ರೆಂಡ್ಸ್. ಹೇಗಪ್ಪ ಅಂದರೆ, ನಾವು ಥರ್ಮಾಕೋಲ್ನನ್ನು 2 ಇಂಚು ಅಗಲ ಮತ್ತು 2 ಅಡಿ ಉದ್ದ ಕಟ್ ಮಾಡಿಕೊಂಡು ಅದನ್ನು ನಾವು ಮನೆಯಲ್ಲಿ ಚಪಾತಿ ಒಸಿತೀವಲ್ಲ, ಆ ಕಡ್ಡಿಯಿಂದ ನೀಟಾಗಿ ಚಪಾತಿ ಒಸ್ದಂಗೆ ಒಸಿರಿ ಫ್ರೆಂಡ್. ಆಗ ಅದು ನಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಥರ್ಮಾಕೋಲು ಬೆಂಡ್ ಆಗುತ್ತೆ, ಮುರಿಯೋದೇ ಇಲ್ಲ. ಸೊ ನಾನು ಅದೇ ರೀತಿಯೇ ಮಾಡಿದ್ದನ್ನು. ತುಂಬ ಈಸಿ ಅನಿಸ್ತು ನನಗೆ. ನೀವು ಟ್ರೈ ಮಾಡಿ, ನಿಮಗೂ ತುಂಬ ಈಸಿ ಅಂತ ಅನಿಸುತ್ತೆ. ಫಸ್ಟ್ ಟೈಮು ಸ್ವಲ್ಪ ರಿಸ್ಕ್ ಆಗುತ್ತೆ, ಸೊ ಸೆಕೆಂಡ್ ಟೈಮ್ ಆರಾಮಾಗಿ ಮಾಡ್ತೀರಾ. ಸೊ ನೋ ಟೆನ್ಷನ್ನು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಾನು ಬ್ಯಾಕ್ ಸೈಡ್ಗೆ ಗಿಫ್ಟ್ ಕವರ್ನ ತೊಗೊಂಡು ನಾನು ಪ್ಯಾಕ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪ್ಯಾಕಿಂಗ್ ಮಾತ್ರ ನಾನು ಕಟ್ ಮಾಡ್ಕೊತಾ ಇರೋದು. ಸೇಮ್ ಹಾರ್ಟ್ ಶೇಪ್ ಯಾವ ಥರ ಇದೆಯೋ ಅದೇ ಥರ ಕಟ್ ಮಾಡ್ಕೊಂಡು ಬ್ಯಾಕ್ ಪ್ಯಾಕಿಂಗಿಗೆ ಮಾಡ್ಕೊತಾ ಇರೋದು ನನಗಿದು ಈ ವಿಡಿಯೋ. ಸೊ ಇದು ಥರ್ಮಾಕೋಲ್ ಮುರಿದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ಯಾಕ್ ಸೈಡ್ಗೆ ನಾನು ಸ್ವಲ್ಪ ಗಟ್ಟಿ ಇರೋಂಥದ್ದು, ಥಿಕ್ನೆಸ್ ಇರೋಂಥದ್ದು ಕಾಟನ್ದು ನಾನು ಅದೇ ಶೇಪಲ್ಲೇ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡು ಅದನ್ನು ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಫೈನಲಿ ಈ ಥರ ಬರುತ್ತೆ ಥರ್ಮಾಕೋಲ್. ಸೊ ಇದಕ್ಕೆ ಎಲ್ಲೂ ಗ್ಯಾಪ್ ಇಲ್ದಿದ್ದಂಗೆ ನೀಟಾಗಿ ಟೇಪ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಸುತ್ತ ಟೇಪ್ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನೀವು ಈ ಬೇಬಿ ನೇಮ್ ರಿವೀಲಿಂಗ್ ಬೋರ್ಡ್ ಮಾಡಿಸೋದಕ್ಕೆ ಬೇರೆಯವ್ರಿಗೆ ಆರ್ಡ್ರ್ ಮಾಡಿದ್ರೆ 3,000 to 4,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾನು ಬರೀ 500 to 1,000 ರೂಪಾಯಿ ಖರ್ಚು ಮಾಡಿದರೆ ಬುಕ್ ಸ್ಟೋರಲ್ಲಿ ಎಲ್ಲ ಮೆಟೀರಿಯಲ್ಲು ಸಿಗುತ್ತದೆ. ಆ ಮೆಟೀರಿಯಲ್ ತಗೊಬಂದು ಯಾವ ರೀತಿ ಮನೆಯಲ್ಲಿ ಒಂದೇ ದಿನದಲ್ಲೇ ರೆಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇದರಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮೆಟೀರಿಯಲ್ಗಳು ಬುಕ್ ಸ್ಟೋರ್ಗಳಿಗೆ ಸಿಗ್ತವೆ. ಇದಕ್ಕೆ ಬೇಕಾಗುವ ಎಲ್ಲ ಮೆಟೀರಿಯಲ್ಸು, ಸ್ಟಿಕ್ಕರ್ಸೇ ಆಗಲಿ, ನೇಮ್ಸ್ ಆಗಲಿ, ಪ್ರತಿಯೊಂದು ಬಬಲ್ಸು ಪ್ರತಿಯೊಂದು ಬುಕ್ ಸ್ಟೋರಲ್ಲೇ ಸಿಗ್ತವೆ. ತಗೊಬಂದು ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ, ಒಂದೇ ದಿನದಲ್ಲೇ ಮುಗಿಯುತ್ತೆ. ಬೇರೆಯವ್ರಿಗೆ 3,000 to 4,000 ರೂಪಾಯಿ ಕೊಡೋ ಬದಲು ಒಂದು 500 ರೂಪಾಯಿಂದ 1,000 ರೂಪಾಯಿ ಖರ್ಚು ಬರುತ್ತೆ. 1,000 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಬೇಬಿ ನೇಮ್ ರಿವೀಲಿಂಗ್ ಬೋರ್ಡು ನೀವೇ ರೆಡಿ ಮಾಡ್ಕೋಬೋದು ನಿಮ್ಮ ಮನೇಲಿ ಕೂತ್ಕೊಂಡು. ಈ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕಾದ್ಮೇಲೆ ನಾವು ಫೈನಲಿ ಬಬಲ್ಸ್ ತುಂಬಿಸ್ಬೇಕು. ಆ ಹಾರ್ಟ್ ಶೇಪಲ್ಲಿ ಒಳಗೆಲ್ಲ ಬಬಲ್ಸ್ ಯಾವ ರೀತಿ ಹಾಕೋದು ನೋಡಿ ಫ್ರೆಂಡ್ಸ್, ಇದು ಬಬಲ್ಸು. ಇದನ್ನು ಯಾವ ರೀತಿ ಹಾಕೋದು ಎಂಬುದ್ರ ಬಗ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಪ್ಯಾಕ್ ಮಾಡಬೇಕು ಫುಲ್ಲು. ಎಲ್ಲೂ ಒಂದಿಷ್ಟು ಕಾಣಿಸದೇ ಇದ್ದಾಗೆ ಫುಲ್ಲು ಪ್ಯಾಕಿಂಗ್ ಮಾಡ್ಕೋಬೇಕು. ಈ ಥರ ಎಲ್ಲ ಬಬಲ್ಸ್ ತುಂಬಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ರಿವೀಲಿಂಗು. ನೋಡಿ, ಕಲರ್ಸು ಬಬಲ್ಸು. ಸೊ ಫೈನಲಿ ಬಬಲ್ಸ್ ಎಲ್ಲ ತುಂಬ ಆದ್ಮೇಲೆ ಮೇಲೊಂದು ಕವರ್ ಆಗಿಬಿಟ್ಟು ಫುಲ್ಲು ಪ್ಯಾಕಿಂಗ್ ಮಾಡಬೇಕು ಫ್ರೆಂಡ್ಸ್. ಪ್ಯಾಕಿಂಗ್ ಆದಮೇಲೆ ಫೈನಲಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.